ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಈ ಪ್ರಾಬ್ಲಮ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಎಫ್ ಆಫ್ ಎಕ್ಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಇನ್ ಇಂಟರ್ವಲ್ 0, 2π ಕೊಟ್ಟಿದ್ದಾನೆ. ಓಕೆ, ನಾವು ಇದನ್ನು ಮತ್ತೆ ಪ್ರೂವ್ ಮಾಡಬೇಕಾಗುತ್ತೆ. π² 12 = 1/1² - 1/2² + 1/3² ಅಂತ ಕೊಟ್ಟಿದ್ದಾನೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಯಾರೆಲ್ಲ ಫಸ್ಟ್ ವೀಡಿಯೋ ನೋಡಿಲ್ಲ ಅಲ್ಲಿ ನೋಡಿ, ಯಾಕೆಂದರೆ ತುಂಬ ಬೇಸಿಕ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಯಾವೆಲ್ಲ ಇಂಟಿಗ್ರೇಷನ್ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಪಾರ್ಟ್ 1ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಓಕೆ, ಪ್ಲೇಲಿಸ್ಟಲ್ಲಿ ವಿಡಿಯೋ ಇರುತ್ತೆ, ಇಲ್ಲಾಂದರೆ ಈ ವಿಡಿಯೋ ಎಂಡಿಂಗಲ್ಲಿರುತ್ತೆ, ನೋಡಿ. ಓಕೆ, ಈ ಪ್ರಾಬ್ಲಮ್ ನೋಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಎಕ್ಸ್ ಸ್ಕ್ವೇರ್ ಇನ್ ಇಂಟರ್ವಲ್ 0, 2π ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದೇನು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಇದ್ರ ನಾವು ಡಿಫ್ರೆನ್ಸ್ ತೊಗೊಂಡ್ರೆ 2π ಬರುತ್ತೆ. 2π ಬಂದಾಗ ನಾವು ಡೈರೆಕ್ಟಾಗಿ ನಾವು ಏನು ಮಾಡಬೇಕು, ಎಫ್ ಆಫ್ ಎಕ್ಸ್ ಇದು ಯೂಸ್ ಮಾಡ್ಬೋದು. a0/2 ಓಕೆ ಪ್ಲಸ್ ಸಮೇಷನ್ 1 to infinity ಓಕೆ an cos nx ಓಕೆ ಪ್ಲಸ್ ಸಮೇಷನ್ 1 to infinity bn sin nx. ಇದನ್ನ ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಓಕೆ, ಇದು ಫಾರ್ಮುಲಾ ನಮಗೆ 4s ಸೀರೀಸ್ಗೆ. ಓಕೆ, ಇದ್ರ ಡಿಫ್ರೆನ್ಸ್ ಏನಾದರೂ ಇಂಟರ್ವಲ್ ಡಿಫ್ರೆನ್ಸಿನ 2π ಬಂದರೆ ಇದನ್ನು ಯೂಸ್ ಮಾಡ್ತೀವಿ. ಜನರಲ್ ಫಾರ್ಮುಲಾ ನಾನು ಫಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಈ ಫಾರ್ಮುಲಾ ಹೆಂಗೆ ಬಂತು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಗೊತ್ತಾಗುತ್ತೆ. ಓಕೆ, ನಮಗೆ ಮ್ಯಾಕ್ಸಿಮಮ್ ಕೇಸಸ್ಸಲ್ಲಿ ನಿಮಗೆ 2π ಇರುತ್ತೆ, ಇಲ್ಲಾಂದರೆ ಡಿಫ್ರೆನ್ಸ್ ಅನ್ನೋದು π ಇವೆರಡೂ ಇರುತ್ತೆ. ಓಕೆ, ಇಲ್ಲಾಂದರೆ ನೀವು ಬೇಕಾದರೆ ಜನರಲ್ ಫಾರ್ಮುಲಾ ನೋಡ್ತೀವಿ ಅಂದರೆ ಫಸ್ಟ್ ವೀಡಿಯೋದಲ್ಲಿ ನೋಡಿ. ಓಕೆ, ಅದೊಂದು ನಿಮಗೆ ನೆನಪಿದ್ರೆ ಸಾಕು, ಈಸಿಯಾಗಿ ಇವೆಲ್ಲ ಫಾರ್ಮುಲಾಸು ನೆನಪಿರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು, ಇಲ್ಲಿ a0 ವ್ಯಾಲ್ಯೂ, an ವ್ಯಾಲ್ಯೂ, b1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಸ್ಟ್ an ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. an ಏನು 1/π ಇಂಟಿಗ್ರೇಷನ್ a to b ಎಫ್ ಆಫ್ ಎಕ್ಸ್ dx. ಇದು a0. ಓಕೆ, ದಟ್ ಈಸ್ ಈಕ್ವಲ್ ಟು 1/π ಇಂಟಿಗ್ರೇಷನ್ a ವ್ಯಾಲ್ಯೂ ಎಷ್ಟು 0, b ವ್ಯಾಲ್ಯೂ 2π, ಎಫ್ ಆಫ್ ಎಕ್ಸ್ ಏನು x² dx. ಇದ್ರಿಗೆ ಇಂಟಿಗ್ರೇಷನ್ ಮಾಡೋಣ. 1/π ಇಂಟಿಗ್ರೇಷನ್ ಆಫ್ x², ನಮ್ಮ ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇಂಟಿಗ್ರೇಷನ್ ಆಫ್ x⁴n dx ಇದ್ರೆ ಅದ್ರ ವ್ಯಾಲ್ಯೂ ಏನು x⁴n+1/n+1 ಅಂತ. ಓಕೆ, x² ಅಂದರೆ x³ 3 ಬರುತ್ತೆ ಬೈ 0 to 2π. ಓಕೆ, ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಅಪ್ಲೈ ಮಾಡಿದರೆ ನಮಗೇನು ಬರುತ್ತೆ, ಇದು 2π³ 3. ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0. ದಟ್ ಈಸ್ ಈಕ್ವಲ್ ಟು 1/π 2³ ಅಂದರೆ 8 × π³ 3 ಅಂದರೆ ಒಂದು π ಗೆಟ್ ಕ್ಯಾನ್ಸಲ್ ಆದರೆ 8π² 3 ಬರುತ್ತೆ. ಅಂದರೆ ನಮಗೆ a0 ವ್ಯಾಲ್ಯೂ ಏನು ಬರುತ್ತೆ ಅಂದರೆ 8π² 3. ಓಕೆ, ದಿಸ್ ಈಸ್ ಅವರ್ a0 ವ್ಯಾಲ್ಯೂ. ಓಕೆ, ಇದು ಕ್ಲಿಯರ್ ಅಲ್ಲ ನಮಗೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ನಾವು an ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. an ಏನಾಗುತ್ತೆ ನಮಗೆ 1/π ಇಂಟಿಗ್ರೇಷನ್ a to b ಎಫ್ ಆಫ್ ಎಕ್ಸ್ cos nx dx. ಇದು an ವ್ಯಾಲ್ಯೂ. ಓಕೆ, an ಈಸ್ ಈಕ್ವಲ್ ಟು 1/π 0 to 2π ಎಫ್ ಆಫ್ ಎಕ್ಸ್ ಅಂದರೆ x² cos nx dx. ಇದ್ರಿಗೆ ನಾನು ಒಂದು ಟ್ರಿಕ್ ಹೇಳಿದ್ದೀನಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಇಲ್ಲಿ ಹೈಲೈಟ್ ರೂಲಲ್ಲಿ ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನು. an ಈಸ್ ಈಕ್ವಲ್ ಟು 1/π ಓಕೆ x² ಹಂಗೆ ಬರ್ಕೊಳ್ಳಿ, cos nx ಇಂಟಿಗ್ರೇಷನ್ ಮಾಡಿ. ಏನು ಬರುತ್ತೆ ನಮಗೆ cos nx ಇಂಟಿಗ್ರೇಷನ್ sin nx/n. ಓಕೆ, ಮೈನಸ್ ನೋಡಿ, ಆಲ್ಟರ್ನೇಟ್ ಸೈನ್ ಪ್ಲಸ್ ಇದ್ದರೆ ಪ್ಲಸ್ಸು ಮೈನಸ್ಸು ಪ್ಲಸ್ ಹಿಂಗೆ ಆಲ್ಟರ್ನೇಟ್ ಸೈನ್ಸ್ ತೊಗೊತೀವಿ. ಓಕೆ, ಮೈನಸ್ ಇದ್ರದ್ದು ಡಿಫ್ರೆನ್ಷಿಯೇಷನ್ x² ಡಿಫ್ರೆನ್ಷಿಯೇಷನ್ ಏನು 2x, ಮತ್ತು sin x ಇಂಟಿಗ್ರೇಷನ್ ಏನಾಗುತ್ತೆ, ಇದ್ರದ್ದು ಇಂಟಿಗ್ರೇಷನ್ ಮಾಡಿ. ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ cos nx ಬೈ ಇಲ್ಲೊಂದು n ಇದೆ, ಇನ್ನೊಂದು n ತೊಗೊತೀವಿ, ಏನಾಗುತ್ತೆ n² ಆಗುತ್ತೆ. ಓಕೆ, ಫಾರ್ಮುಲಾ ನೋಡಿ, ಇಂಟಿಗ್ರೇಷನ್ sin ax ಇದ್ದರೆ ಅದನ್ನು ನಾವು ಏನು ಬರಿತೀವಿ ಮೈನಸ್ cos ax/a ಅಂತ ಬರಿತೀವಿ. ಅದೇ ಇಂಟಿಗ್ರೇಷನ್ cos ax ಇದ್ದರೆ sin ax/a ಅಂತ ಬರಿತೀವಿ. ಇದು ಫಾರ್ಮುಲಾ. ಎಕ್ಸ್ ಕೋಎಫಿಷಿಯೆಂಟ್ ಯಾವುದೇ ನಂಬರ್ ಇರಲಿ ಅದನ್ನು ಕೆಳಗಡೆ ಡಿವೈಡ್ ಮಾಡ್ಕೊಬೇಕು. ಓಕೆ, ಮತ್ತೆ ಏನು ಮಾಡಬೇಕು, ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. 2x ಪ್ಲಸ್ 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ x2 ಆಗುತ್ತೆ, ಮತ್ತು ಮೈನಸ್ cos nx. ಓಕೆ, cos nx ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ cos a
ಮತ್ತು ಕಾಸ್ ಎನ್ ಎಕ್ಸ್ ಏನಾಗುತ್ತೆ ಸೈನ್ ಎನ್ ಎಕ್ಸ್ ಆಗುತ್ತೆ. ಇಲ್ಲಿ ಮೈನಸ್ ಇರೋದು ಇಲ್ಲಿ ಮೈನಸ್ ಬರುತ್ತೆ. ಒಂದು ನಿಮಿಷ. ಓಕೆ, ಇಲ್ಲಿ ಮೈನಸ್ ಆಗುತ್ತೆ. ಕಾಸ್ ಎನ್ ಎಕ್ಸ್ ಏನಾಗುತ್ತೆ ನಮಗೆ ಸೈನ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ಇದು ನಮಗೆ 0 to 2π. ಇವಾಗ ಅಪ್ಪರ್ ಲಿಮಿಟ್ 2π ಪುಟ್ ಮಾಡಿದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೈನ್ ಎನ್ ಪೈ ಇದ್ದರೆ 0 ಅಂದರೆ ಸೈನ್ ಎನ್ ಪೈ ಆರ್ ಸೈನ್ 2π. ಓಕೆ, 2nπ ಇದೇನಾದರೂ ಇರಲಿ ಅದ್ರ ವ್ಯಾಲ್ಯೂ ಎಷ್ಟು 0. ಓಕೆ, ಸಿಮಿಲರ್ಲಿ ಕಾಸ್ ಎನ್ ಪೈ ಇದ್ದರೆ ಅದ್ರ ಎಷ್ಟು -1 to the power of n. ಅದೇ ಕಾಸ್ 2nπ ಇದ್ದರೆ ಅದ್ರ ವ್ಯಾಲ್ಯೂ ಎಷ್ಟು 1. ಓಕೆ, ಅನ್ನೋದು ಈವನ್ ಇದ್ದರೆ ಅದ್ರ ವ್ಯಾಲ್ಯೂ 1, ಅದು ಎನ್ ಅನ್ನೋದು ಆಡಿದ್ದರೆ ಅದ್ರ ವ್ಯಾಲ್ಯೂ -1. ಇದು ಗೊತ್ತಿರೋದೆ. ಇವಾಗ ಅಪ್ಪರ್ ಲಿಮಿಟ್ ಪುಟ್ ಮಾಡಿದರೆ ಸೈನ್ 2nπ ಏನಾಗುತ್ತೆ 0. ಇದು 0. ಇಲ್ಲಿ ನಮಗೆ ಮೈನಸ್ ಮೈನಸ್ ಪ್ಲಸ್. ಓಕೆ, ಎಕ್ಸ್ ಹತ್ರ 2π ಕಾಸ್ 2nπ ವ್ಯಾಲ್ಯೂ ಎಷ್ಟು 1. ಓಕೆ, ಅಂದರೆ ಇದು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ 1/π ಮೈನಸ್ ಮೈನಸ್ ಪ್ಲಸ್ 2 ಟೈಮ್ಸ್ ಆಫ್ 2π ಇದೇನಾಗುತ್ತೆ 1/n² ಬರುತ್ತೆ. ಮತ್ತು ಇಲ್ಲಿ ಸೈನ್ ಬಂದಿದೆ, ಇದೇನಾಗುತ್ತೆ ಮತ್ತೆ 0. ಓಕೆ, ಲೋವರ್ ಲಿಮಿಟ್ ಪುಟ್ ಮಾಡಿದರೆ ಎಕ್ಸ್ ಪ್ಲಸಲ್ಲಿ 0 ಪುಟ್ ಮಾಡಿದರೆ 0 ಕಂಪ್ಲೀಟ್ ವ್ಯಾಲ್ಯೂ 0. ಇಲ್ಲಿ ಕೂಡ ಎಕ್ಸ್ ಇರೋದ್ರಿಂದ ಇದ್ರ ಕಂಪ್ಲೀಟ್ ವ್ಯಾಲ್ಯೂ 0. ಮತ್ತು ಇಲ್ಲಿ ಸೈನ್ ಇರೋದ್ರಿಂದ ಸೈನ್ 0 ವ್ಯಾಲ್ಯೂ 0 ಕಂಪ್ಲೀಟ್ 0 ಆಗುತ್ತೆ. ನಮಗೆ ಇಷ್ಟು ಬರುತ್ತೆ. ಓಕೆ, ಇವಾಗ ಪೈ ಗೆಟ್ ಕ್ಯಾನ್ಸಲ್. ಫೈನಲಿ 2 2s are 4/n² ಬರುತ್ತೆ. ಇದು ನಮಗೆ ಎನ್ ವ್ಯಾಲ್ಯೂ. ಎನ್ ಈಸ್ ಈಕ್ವಲ್ ಟು 4/n². ಓಕೆ, ಕ್ಲಿಯರ್ ಅಲ್ಲ. ಇವಾಗ ಮತ್ತೆ ಬಿ ಎನ್ ಫೈಂಡ್ ಔಟ್ ಮಾಡಬೇಕು. ಬಿ ಎನ್ ಏನು ನಮಗೆ 1/π a to b f of x sin nx dx. ಓಕೆ, ಬಿ ಎನ್ ಈಸ್ ಈಕ್ವಲ್ ಟು 1/π 0 to 2π ಎಫ್ ಆಫ್ ಎಕ್ಸ್ ಅಂದರೆ x² ಸೈನ್ nx dx. ಮತ್ತು ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಟ್ರಿಕ್ ಅನ್ನೋದು ಅಪ್ಲೈ ಮಾಡಿ 1/π x² ಹಂಗೆ ಬರ್ಕೊಳ್ಳಿ. ಸೈನ್ nx ಇಂಟಿಗ್ರೇಷನ್ ಏನಾಗುತ್ತೆ ನಮಗೆ ಮೈನಸ್ ಕಾಸ್ nx/n. ಓಕೆ, ಮತ್ತು ಮೈನಸ್ x² ಡಿಫ್ರೆನ್ಷಿಯೇಷನ್ 2x. ಓಕೆ, ಮೈನಸ್ ಕಾಸ್ nx ಇಂಟಿಗ್ರೇಷನ್ ಏನು ಸೈನ್ nx ಬೈ ಇಲ್ಲೊಂದು n ಇದೆ, ಇನ್ನೊಂದು n ಆಗುತ್ತೆ n². ಮತ್ತು ಪ್ಲಸ್ 2x ಡಿಫ್ರೆನ್ಷಿಯೇಷನ್ 2 ಮೈನಸ್ ಸೈನ್ nx ಇಂಟಿಗ್ರೇಷನ್ ಏನಾಗುತ್ತೆ ಮೈನಸ್ ಕಾಸ್, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಕಾಸ್ nx/n³ ಆಗುತ್ತೆ. ಓಕೆ, 0 to 2π. ಇವಾಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದರೆ ಇಲ್ಲಿ 2π ಪುಟ್ ಮಾಡಿ, ಇದ್ರ ವ್ಯಾಲ್ಯೂ ಎಷ್ಟು 1 ಅಂದರೆ -1. ಅಂದರೆ ಇಲ್ಲಿ ಫೈನಲಾಗಿ ಇದು ವ್ಯಾಲ್ಯೂ ಏನಾಗುತ್ತೆ ಅಂದರೆ 1/π ಎಕ್ಸ್ ಹತ್ರ 2π ಪುಟ್ ಮಾಡಿದರೆ 2π². ಇಲ್ಲಿ -1/n ಆಗುತ್ತೆ. ಓಕೆ, ಇಲ್ಲಿ ಸೈನ್ ಇರೋದ್ರಿಂದ 0 ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ n ಪ್ಲೇಸಲ್ಲಿ ಇದು ವ್ಯಾಲ್ಯೂ 1. 2π ಪುಟ್ ಮಾಡಿದರೆ ವ್ಯಾಲ್ಯೂ 1. ಇದು ಪ್ಲಸ್ 2/n³ ಬರುತ್ತೆ. ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡಿದರೆ ಎಕ್ಸ್ ಪ್ಲೇಸಲ್ಲಿ 0 ಪುಟ್ ಮಾಡಿದರೆ ಈ ಕಂಪ್ಲೀಟ್ಲಿ 0, ಇದು ಕೂಡ 0. ಓಕೆ, ನಮಗೆ ಮತ್ತೆ ಕಾಸ್ 0 ವ್ಯಾಲ್ಯೂ ಕಾಸ್ 0 ಎಷ್ಟು 1. ಓಕೆ, ಮೈನಸ್ 2/n³ ಬರುತ್ತೆ. ಅಂದರೆ ಮತ್ತೆ ಇದು ಕ್ಯಾನ್ಸಲ್ ಆಗೋಗುತ್ತೆ. ನಮಗೆ ಇಲ್ಲಿ ಕೂಡ 1 ಮೈನಸ್ 2 2s are 4 π² n ಆಗುತ್ತೆ. ಅಂದರೆ 1π ಗೆಟ್ ಕ್ಯಾನ್ಸಲ್ ಆದರೆ -4π/n. ಇದು ನಮಗೆ ಬಿ ಎನ್ ವ್ಯಾಲ್ಯೂ. ಓಕೆ, ನಾವು ಪುಟ್ a0 an bn ಇನ್ ಈಕ್ವೇಷನ್ ನಂಬರ್ 1. ಅದರಲ್ಲಿ ಪುಟ್ ಮಾಡಿದರೆ ಏನು ಬರುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು a0 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 8π²/3 8π²/3 2 a0/2 ಅಲ್ಲ, ಇಲ್ಲಿ 2 ಬರುತ್ತೆ. ಪ್ಲಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ an ವ್ಯಾಲ್ಯೂ ಎಷ್ಟು ನಮಗೆ 4/n² ಕಾಸ್ nx. ಓಕೆ, ಪ್ಲಸ್ ಸಮೇಷನ್ n ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ bn ಎಷ್ಟು ನಮಗೆ -4π/n
ಓಕೆ ಸೈನ್ ಎನ್ ಎಕ್ಸ್. ಇದು ನಮಗೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬಂತು. ಇದನ್ನು ಸಿಂಪ್ಲಿಫೈ ಮಾಡಿದರೆ 2 1 2 4 ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4 5 ಸ್ಕ್ವೇರ್ ಬೈ 3 ಪ್ಲಸ್ ಸಮೇಷನ್ ಎನ್ ಈಸ್ ಈಕ್ವಲ್ ಟು 1 to infinity 4 by n ಸ್ಕ್ವೇರ್ ಕಾಸ್ ಎನ್ ಎಕ್ಸ್. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಸಮೇಷನ್ ಎನ್ ಈಸ್ ಈಕ್ವಲ್ ಟು 1 to infinity 4 pi by n ಸೈನ್ ಎನ್ ಎಕ್ಸ್. ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಎಫ್ ಆಫ್ ಎಕ್ಸ್ ಅಂದರೆ ಏನು ನಮಗೆ ಎಕ್ಸ್ ಸ್ಕ್ವೇರ್ ತಾನೆ, ಎಕ್ಸ್ ಸ್ಕ್ವೇರ್. ಓಕೆ ಇದು ನಮಗೆ ಬಂತು. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಯಾಂಡ್ ಮಾಡಿ ಏನು ಬರುತ್ತೆ, ನಾವು ಇದನ್ನು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 pi ಸ್ಕ್ವೇರ್ ಬೈ 3 ಪ್ಲಸ್ ಎನ್ ಹತ್ರ 1 ಪುಟ್ ಮಾಡಿದರೆ ಏನು ಬರುತ್ತೆ ನಮಗಿದು 4 by 1 ಸ್ಕ್ವೇರ್ ಕಾಸ್ ಎಕ್ಸ್. ಓಕೆ ಪ್ಲಸ್ 4 by ಎನ್ ಹತ್ರ 2 ಪುಟ್ ಮಾಡಿದರೆ 4 by 2 ಸ್ಕ್ವೇರ್ ಕಾಸ್ 2x ಪ್ಲಸ್ 4 by 3 ಸ್ಕ್ವೇರ್. ಎನ್ ಹತ್ರ 3 ಪುಟ್ ಮಾಡಿ 3 ಸ್ಕ್ವೇರ್ ಕಾಸ್ 3x ಪ್ಲಸ್ ಅನ್ಸು 1 ಮತ್ತು ಮೈನಸ್ ಎನ್ ಹತ್ರ 1 ಪುಟ್ ಮಾಡಿದರೆ 4 pi by 1 ಸೈನ್ ಎಕ್ಸ್. ಓಕೆ ಪ್ಲಸ್ 4 pi by 2 ಸೈನ್ 2x ಪ್ಲಸ್ 4 pi by 3 ಸೈನ್ 3x ಪ್ಲಸ್ ಅನ್ಸು 1. ಓಕೆ ಇದು ನಮಗೆ ಎಕ್ಸ್ ಸ್ಕ್ವೇರ್ ಎಕ್ಸ್ಪ್ಯಾನ್ಷನ್. ಇವಾಗ ನಾವು ಫೈನಲಾಗಿ ಏನು ಪ್ರೂವ್ ಮಾಡಬೇಕು, ಪೈ ಸ್ಕ್ವೇರ್ ಬೈ 12 ಈಸ್ ಈಕ್ವಲ್ ಟು 1 by 1 ಸ್ಕ್ವೇರ್ ಮೈನಸ್ 1 by 2 ಸ್ಕ್ವೇರ್ ಪ್ಲಸ್ 1 by 3 ಸ್ಕ್ವೇರ್ ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಅದ್ರಗೋಸ್ಕರ ನಾವೇನು ಮಾಡಬೇಕಂದ್ರೆ ಎಕ್ಸ್ ಹತ್ರ ನಾನೇನು ಮಾಡ್ತೀನಿ ಅಂದರೆ ಲೆಟ್ ಎಕ್ಸ್ ಈಕ್ವಲ್ ಟು ಪೈ ಅಂತ ತಗೊಳ್ಳಿ. ಅವಾಗ ನಮಗಿದೇನಾಗುತ್ತೆ ಪೈ ಸ್ಕ್ವೇರ್ ಈಕ್ವಲ್ ಟು 4 pi ಸ್ಕ್ವೇರ್ ಬೈ 3 ಓಕೆ ಪ್ಲಸ್ 4 by 1 ಕಾಸ್ ಪೈ ವ್ಯಾಲ್ಯೂ ನೋಡಿ, ಕಾಸ್ ಎನ್ ಪೈ ಇಸ್ ಈಕ್ವಲ್ ಟು -1 to the power of n. ಅದೇ ಎನ್ ಅನ್ನೋದು ಆಡಿದರೆ ಕಾಸ್ ಎನ್ ಪೈ ವ್ಯಾಲ್ಯೂ ಎಷ್ಟು ನಮಗೆ -1. ಅದೇ ಕಾಸ್ ಅನ್ನೋದು ಎನ್ ಈಸ್ ಈಕ್ವಲ್ ಟು ಈವನ್ ಇದ್ದರೆ ಕಾಸ್ ಎನ್ ಪೈ ವ್ಯಾಲ್ಯೂ ಎಷ್ಟು 1. ಸಿಮಿಲರ್ಲಿ ಸೈನ್ ಎನ್ ಪೈ ವ್ಯಾಲ್ಯೂ 0 ಅಂತ ನಾನು ಹೇಳಿದ್ದೀನಿ. ಎನ್ ಹತ್ರ 1 2 3 ಎಷ್ಟೇ ತಗೊಳ್ಳಿ ಅದ್ರ ವ್ಯಾಲ್ಯೂ 0. ಓಕೆ 4 by 1 ಸ್ಕ್ವೇರ್ ಕಾಸ್ ಎಕ್ಸ್ ಹತ್ರ ಪೈ ಪುಟ್ ಮಾಡಿದ್ರೆ ಕಾಸ್ ಪೈ ಅಂದರೆ 1, ಎನ್ ಹತ್ರ 1 ಇದೆ ಅಂದರೆ ಅದ್ರ ವ್ಯಾಲ್ಯೂ ಎಷ್ಟು -1. ಓಕೆ ನೆಕ್ಸ್ಟು ಪ್ಲಸ್ 4 by 2 ಸ್ಕ್ವೇರ್ ಕಾಸ್ 2 pi ಎಷ್ಟು 1. ಓಕೆ ಪ್ಲಸ್ ಓಕೆ ಇಲ್ಲಿ ಪ್ಲಸ್ 4 by 3 ಸ್ಕ್ವೇರ್ ಇಲ್ಲಿ -1 ಬರುತ್ತೆ ಪ್ಲಸ್ ಅನ್ಸು 1. ಓಕೆ ಮತ್ತು ಇಲ್ಲಿ ಸೈನ್ ಪೈ ವ್ಯಾಲ್ಯೂ 0, ಸೈನ್ 2 pi ವ್ಯಾಲ್ಯೂ 0, ಸೈನ್ 3 pi ವ್ಯಾಲ್ಯೂ 0. ಇದೆಲ್ಲ 0 ಹೋಗುತ್ತೆ, ಕಂಪ್ಲೀಟಾಗಿ 0. ಓಕೆ ಇಷ್ಟು ಮಾತ್ರ ನಾವು ಸಿಂಪ್ಲಿಫೈ ಮಾಡೋಣ. ಇವಾಗ ಈ ಟರ್ಮ್ ಈ ಸೈಡ್ ತಗೊಂಡ್ರೆ ಪೈ ಸ್ಕ್ವೇರ್ ಮೈನಸ್ 4 pi ಸ್ಕ್ವೇರ್ ಬೈ 3 ಓಕೆ ದಟ್ ಈಸ್ ಈಕ್ವಲ್ ಟು, ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನಮಗೆ -4 by 1 ಸ್ಕ್ವೇರ್ ಪ್ಲಸ್ 4 by 1 2 ಸ್ಕ್ವೇರ್ ಮೈನಸ್ 4 by 3 ಸ್ಕ್ವೇರ್ ಪ್ಲಸ್ ಅನ್ಸು 1 ಇಷ್ಟು ಬಂತು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದರೆ 3 pi ಸ್ಕ್ವೇರ್ ಮೈನಸ್ 4 pi ಸ್ಕ್ವೇರ್ ಬೈ 3. ಓಕೆ ನ್ಯೂಮರೇಟ್ರಲ್ಲಿ ನಾನು -4 ಕಾಮನ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಅವಾಗ ಏನು ಬರುತ್ತೆ 1 by 1 ಸ್ಕ್ವೇರ್ ಮೈನಸ್ 1 by 2 ಸ್ಕ್ವೇರ್ ಪ್ಲಸ್ 1 by 3 ಸ್ಕ್ವೇರ್ ಮೈನಸ್ ಅನ್ಸು 1 ಬರುತ್ತೆ. ಇವತ್ತು ಸಿಂಪ್ಲಿಫೈ ಮಾಡಿದರೆ -pi ಸ್ಕ್ವೇರ್ ಬೈ 3 ಈಕ್ವಲ್ ಟು ಈ -4 ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಈ -4 ಕೆಳಗಡೆ ಬರುತ್ತೆ. ಆವಾಗ 1 by 1 ಸ್ಕ್ವೇರ್ ಮೈನಸ್ 1 by 2 ಸ್ಕ್ವೇರ್ ಪ್ಲಸ್ 1 by 3 ಸ್ಕ್ವೇರ್ ಮೈನಸ್ ಅನ್ಸು 1. ಓಕೆ ಫೈನಲ್ ಆಗಿ ನಮಗೇನು ಬರುತ್ತೆ, ಈ ಮೈನಸ್ ಕ್ಯಾನ್ಸಲ್ಲು 3 into 4 ಡಿನಾಮಿನೇಟ್ರಲ್ಲಿ 3 into 4 ಎಷ್ಟು 12. ಫೈನಲ್ ಆನ್ಸರ್ ನಮಗೇನು ಬರುತ್ತೆ ಪೈ ಸ್ಕ್ವೇರ್ ಬೈ 12 ಈಕ್ವಲ್ ಟು 1 by 1 ಸ್ಕ್ವೇರ್ ಮೈನಸ್ 1 by 2 ಸ್ಕ್ವೇರ್ ಪ್ಲಸ್ 1 by 3 ಸ್ಕ್ವೇರ್ minus 1 by 4 square plus and so on. This is our required answer. Okay, hence proved. ಓಕೆ ಇದು ಗೊತ್ತಾಯ್ತಲ್ಲ, ಇದು ಹೆಂಗೆ ಪ್ರೂವ್ ಮಾಡಿದೆ ಅಂತ. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.